ಪ್ರೀ ಕರಿಯರ್ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮಿಳಿನ ನೋಡಿದಾಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. BPL ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಇವಾಗ ಆಲ್ರೆಡಿ ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ರು. ಸುಮಾರು ದಿನದಿಂದನೇ ಒಂದು BPL ಕಾರ್ಡ್ಗಳು ರದ್ದಾಗ್ತಿದೆ ಅಂತ ಹೇಳ್ಬಿಟ್ಟು, ರದ್ದಾಗ್ತಿರೋ BPL ಕಾರ್ಡ್ಗಳು ಮತ್ತೆ ಆಕ್ಟಿವ್ ಆಗಿದೆ. ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ಅದರ ಒಂದು ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ 15ನೇ ಕಂತಿನ ಹಣ, ಇವಾಗ ಆಲ್ರೆಡಿ 14ನೇ ಕಂತಿನವರೆಗೂ ಕೂಡ ಆಲ್ಮೋಸ್ಟ್ 100% ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು 14ನೇ ಕಂತಿನ ಹಣ ತಲುಪಿದೆ ಅಂತಾನೆ ಹೇಳ್ಬಹುದು. ಹಾಗೆ ಇನ್ನು 15ನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ 15ನೇ ಕಂತಿನ ಹಣದ ಬಗ್ಗೆ ಸರ್ಕಾರದ ಕಡೆಯಿಂದಾನೇ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟರು ಮೊನ್ನೆ. ಅಂದ್ರೆ ಈ ಒಂದು 4-5 ದಿನದ ಹಿಂದೆನೆ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು 15ನೇ ಕಂತಿನ ಹಣ ಮೊದಲು ಯಾವ ಜಿಲ್ಲೆಗಳಿಗೆಲ್ಲ ಬರುತ್ತೆ, ಮತ್ತೆ ಅದ್ರ ಜೊತೆಗೆ 16ನೇ ಕಂತಿನ ಹಣದ ಬಗ್ಗೆ ಒಂದು ಸ್ವಲ್ಪ ಸರ್ಕಾರದ ಕಡೆಯಿಂದಾನೇ ಒಂದು ಸ್ವಲ್ಪ ಕ್ಲೂ ಸಿಗ್ತಿದೆ, ನ್ಯೂಸ್ ಬರ್ತಿದೆ ಅಂತಾನೆ ಹೇಳ್ಬೋದು. ಸೊ ಅದನ್ನು ಕೂಡ ಸೇರಿಸಿ ಹಾಕ್ತಾರೇನೋ ಅಂತ ಹೇಳ್ಬಿಟ್ಟು, ಸೊ ಅದ್ರ ಬಗ್ಗೆ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ಒಂದು BPL ಕಾರ್ಡ್ದಾರರಿಗೆ ಏನು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸುಮಾರು ದಿನದಿಂದನೂ ಕೂಡ ಈ ಒಂದು ಅರ್ಹರ BPL ಕಾರ್ಡ್ಗಳನ್ನ ಬಿಟ್ಟು ಅನರ್ಹರ BPL ಕಾರ್ಡ್ಗಳನ್ನ ಈ ಒಂದು APL ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಇನ್ಆಕ್ಟಿವ್ ಮಾಡ್ತಿದ್ರು. ಅಂದ್ರೆ BPL ಕಾರ್ಡ್ ಅಂದ್ರೆ ಈ ಒಂದು BPL ಕಾರ್ಡ್ದಾರರು ಆಗೋದಿಕ್ಕೆ ಅರ್ಹರು ಇಲ್ಲ ಅಂದ್ರೆ ಅವರ ಒಂದು ಪಟ್ಟಿಯನ್ನ BPL ಕಾರ್ಡ್ಗಳನ್ನ APL ಆಗಿ ಕನ್ವರ್ಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ. ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಸುಮಾರಷ್ಟು ಎಲ್ಲ ಕಡೆ ಹರಿದಾಡ್ತಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ BPL ಕಾರ್ಡನ್ನ ರದ್ದು ಮಾಡ್ತಿರೋ ಟೈಮಲ್ಲಿ ಒಂದು ಎಡವಟ್ಟಾಗಿತ್ತು ಅಂತಾನೆ ಹೇಳ್ಬೋದು. ಎಡವಟ್ಟು ಅಂದ್ರೆ ಏನೋ ಒಂದು ತಾಂತ್ರಿಕ ದೋಷದಿಂದ ಏನಾಗಿತ್ತು, ಬಡವರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ರದ್ದು ಮಾಡಲಾಗಿತ್ತು. ಒಂದು ರಾತ್ರೋರಾತ್ರಿ ಇಲ್ಲಿ 5 ಲಕ್ಷ BPL ಕಾರ್ಡ್ಗಳು, ಟೋಟಲ್ ಆಗಿ ಒಂದು 23 ಲಕ್ಷ BPL ಕಾರ್ಡ್ಗಳು ರದ್ದಾಗಿತ್ತು ಅಂತಾನೆ ಹೇಳ್ಬೋದು. ಅವರ ಒಂದು ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ನಮ್ಗೊಂದಷ್ಟು ರೇಷನ್ ಸಿಕ್ತಿತ್ತು, ಇನ್ನಷ್ಟು ಅನುದಾನಗಳು ಸಿಕ್ತಿತ್ತು BPL ಕಾರ್ಡಿಂದ, ನಮ್ಗೆ ಅದನ್ನು ಕೂಡ ಇಲ್ಲ, ನಾವು ಬಡವರು, ಮನೇನೇ ಇಲ್ಲ ಇರೋಕೆ, ನಮಗೆ ನಮ್ಮ BPL ಕಾರ್ಡ್ ಕೂಡ ರದ್ದಾಗಿದೆ, ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಮಾತನ್ನ ಕೂಡ ಹೊರ ಹಾಕ್ತರು. ಅಂದರೆ ಬಡವರು ಕೂಡ ಇದರ ಒಂದು ಮಾತಾಡಿದ್ರು. ಸೊ ಅದಕ್ಕೆ ಇವಾಗ ಏನು ಮಾಡಿದ್ದಾರೆ, ಬಡವರ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ, ಏನೋ ಒಂದು ತಾಂತ್ರಿಕ ದೋಷದಿಂದ ರದ್ದಾಗಿದೆ. ಆದರೆ ಇವಾಗ ಒಂದು 3-4 ದಿನದಿಂದ ಈ ಒಂದು ಯಥಾಸ್ಥಿತಿಗೆ, ಅಂದರೆ BPL ಕಾರ್ಡನ್ನು ಯಥಾಸ್ಥಿತಿಗೆ BPL ಕಾರ್ಡ್ ಆಗಿ ಮತ್ತೆ ಕನ್ವರ್ಟ್ ಮಾಡ್ತಿದ್ದಾರೆ, ಆಕ್ಟಿವ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದ್ರ ಜೊತೆಗೆ ಇನ್ನೂ ಕೆಲವರ ಒಂದು BPL ಕಾರ್ಡನ್ನು APL ಮಾಡಿದ್ದಾರೆ. ಅಂದರೆ ಈ ಒಂದು ಬಡವರಿಗೆ ಸಿಗುವ ಅನುದಾನವನ್ನು ಉಳ್ಳವರು ಕೂಡ ಪಡ್ಕೊಳ್ತಿದ್ದಾರೆ. ಅಂದರೆ ಉಳ್ಳವರು ಕೂಡ ಪಡ್ಕೊಳ್ತಿದ್ದಾರಲ್ಲ, ಬಡವರಿಗೆ ಏನು ಸಿಗ್ತಾ ಇಲ್ಲ ಅಲ್ಲಿ ಸರಿಗೆ ಅಂತ ಹೇಳ್ಬಿಟ್ಟು BPL ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. BPL ಕಾರ್ಡ್ಗಳನ್ನು ರದ್ದು ಮಾಡಿದ್ರೆ ಇಲ್ಲಿ ಕೆಲವೊಬ್ಬರಿಗೆ ಏನು ಡೌಟ್ ಇದೆ, BPL ಕಾರ್ಡ್ ರದ್ದಾದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದ್ದಾರೆ, ಇದಕ್ಕೆ BPL ಕಾರ್ಡ್ಗೂ ಈ ಒಂದು BPL ಕಾರ್ಡ್ ರದ್ದಾಗ್ತಿರೋದಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದಕ್ಕೂ ಯಾವುದೇ ತರಹದ ಸಂಬಂಧವಿಲ್ಲ. APL ಕಾರ್ಡ್ದಾರರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಈ ಕಡೆ BPL ಕಾರ್ಡ್ದಾರರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸೊ ಯಾವುದೇ ತರಹದ ಭಯ ಬೇಡ, ಯೋಚನೆ ಮಾಡೋಕೆ ಹೋಗಬೇಡಿ. BPL ಕಾರ್ಡ್ ರದ್ದಾದರೆ APL ಆಗುತ್ತೆ, APL ಕಾರ್ಡ್ದಾರರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಹೋಗುತ್ತಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಈ ಒಂದು BPL ಕಾರ್ಡ್ ರದ್ದಾಗ್ತಿರೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ಬಡವರ ಒಂದು BPL ಕಾರ್ಡ್ಗಳು ರದ್ದಾಗಿದೆ, ಅದನ್ನು ಮತ್ತೆ ಯಥಾಸ್ಥಿತಿಗೆ BPL ಕಾರ್ಡ್ಗಳನ್ನಾಗಿ ಮಾಡಿ ಯಥಾಸ್ಥಿತಿಗೆ ಮತ್ತೆ BPL ಕಾರ್ಡ್ಗಳನ್ನು ಆಕ್ಟಿವ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ನಿನ್ನೆ ತಾನೇ ಒಂದು ಸ್ಪಷ್ಟನೆ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು. BPL ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್, ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹಾಗೆ ಅನರ್ಹರ ಪಟ್ಟಿ, ಅರ್ಹರ ಪಟ್ಟಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾನದಂಡಗಳನ್ನ ಕೂಡ ಕೊಟ್ಟಿದ್ರು. ಅಂದರೆ ಒಂದು ಮನೆಯಲ್ಲಿ ಇಷ್ಟು ಹೆಕ್ಟೇರ್ ಜಮೀನಿಗಿಂತ ಜಾಸ್ತಿ ಹೆಕ್ಟೇರ್ ಜಮೀನು, ಇಷ್ಟು ಆದಾಯಕ್ಕಿಂತ ಜಾಸ್ತಿ ಆದಾಯ ಹೊಂದಿದ್ರೆ, ಮತ್ತು ಇಷ್ಟು ವಾಹನಕ್ಕಿಂತ ಜಾಸ್ತಿ ವಾಹನ ಉಳ್ಳವರು ಇದ್ದರೆ, ಶ್ರೀಮಂತರು ಅಂದರೆ ಉಳ್ಳವರು ಯಾರ್ಯಾರು ಇರ್ತಾರೆ ಅಂಥವರ ಒಂದು BPL ಕಾರ್ಡ್ಗಳನ್ನು ಇಲ್ಲಿ APL ಆಗಿ ಕನ್ವರ್ಟ್ ಮಾಡ್ತಿದ್ರೆ, ಯಾವುದಾದ್ರೂ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೆ ಅಂಥವರ ಒಂದು BPL ಕಾರ್ಡ್ಗಳನ್ನು APL ಆಗಿ ಯಾವುದಾದ್ರೂ ಒಂದು
ಸರ್ಕಾರಿ ನೌಕರರಾಗಿರ್ತಾರೆ, ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಅಂಥವರು ಕೂಡ BPL ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ BPL ಕಾರ್ಡ್ಗಳನ್ನು APL ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಡವರ ಒಂದು BPL ಕಾರ್ಡ್ಗಳು ಕೂಡ ರದ್ದಾಗಿತ್ತು, ಅದನ್ನು ಇವಾಗ ಆಕ್ಟಿವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರಿಗೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇದು ಒಂದು ಕಡೆ ಶಾಕ್ ಅಂತಾನೆ ಹೇಳ್ಬೋದು. ಯಾರ್ಯಾರಿಗೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ITP ಯಾರೆಲ್ಲ ಮಾಡ್ತಿದ್ದಾರೆ, ಅದ್ರ ಜೊತೆಗೆ GST ಪೇ ಯಾರೆಲ್ಲ ಮಾಡ್ತಿದ್ದಾರೆ, GST ಯಾರೆಲ್ಲ ಕಟ್ತಿದ್ದಾರೆ ಅಂಥವ್ರಿಗೆ ಈ ಒಂದು BPL ಕಾರ್ಡ್ ಕೂಡ ಇಲ್ಲ. ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಇಲ್ಲ. ಯಾವುದೇ ತರಹದ ಯೋಜನೆಗಳು, ಅನುದಾನಗಳು ಇಂಥವ್ರಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡಬಹುದು. ಹಾಗೆ ಸರ್ಕಾರದಿಂದ ಕೂಡ ಈ ತರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಈ ತರ ಒಂದು ರೂಲ್ಸ್ ಅನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ITP GST ಪೇ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಕಟ್ತಿದ್ದಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು BPL ಕಾರ್ಡ್ಗಳು ರದ್ದಾಗುತ್ತೆ ಇಂಥವ್ರದ್ದು. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗಲ್ಲ, ಯಾವುದೇ ತರಹದ ಯೋಜನೆ ಅನುದಾನಗಳು ಇಂಥವ್ರಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ಎಲ್ರಿಗೂ ಕೂಡ ಈ ಒಂದು ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಯಾರೆಲ್ಲ ಮಾಡ್ತಿರ್ತಾರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆನೂ ಸಿಗಲ್ಲ. ಇನ್ನು APL ಕಾರ್ಡ್ ಮತ್ತು ಇನ್ನು BPL ಕಾರ್ಡ್ದಾರರಿಗೆ ಮತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರ್ತಿದೆ ಅದು ಕೂಡ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು 14ನೇ ಕಂತಿನ ಹಣದವರೆಗೂ ಕೂಡ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ನೋಡೋದಾದರೆ ಈ ಒಂದು 12, 13, 14ನೇ ಕಂತಿನ ಹಣದವರೆಗೂ ಕೂಡ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಹಾಸನ ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಈ ಕಡೆ ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಆಲ್ರೆಡಿ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಜಮಾ ಆಗಿಲ್ವೋ ಅದು ಕೂಡ ಬಾಕಿ ಹಣನೂ ಸೇರಿಸಿ ITP GST ಪೇ ಯಾರೆಲ್ಲ ಪೇ ಮಾಡ್ತಿದ್ರೆ ಅಂಥವ್ರನ್ನ ಬಿಟ್ಟು ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾರೆಲ್ಲ ಅರ್ಹರು ಇರ್ತೀರಾ ಅಂಥವ್ರಿಗೆಲ್ಲ ಈ ಒಂದು ಬಾಕಿ ಹಣ ಬಂದಿಲ್ಲ ಅಂದರೂ ಕೂಡ ಇನ್ನೇನು ಈ ಒಂದು ನವೆಂಬರ್ ತಿಂಗಳ ಕೊನೆಯಲ್ಲಿ ಅಂದರೆ ನವೆಂಬರ್ ತಿಂಗಳು ಮುಗಿಯುವಷ್ಟರಲ್ಲಿ ಅಂಥವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಹಣನೂ ಸೇರಿಸಿ ಒಂದು 6,000 ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. 6ರಿಂದ ಈ ಒಂದು 12ನೇ ಕಂತಿನ ಹಣದವರೆಗೂ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋರಿಗೆ ಈ ಒಂದು 12, 13, 14ನೇ ಕಂತಿನ ಹಣನೂ ಸೇರಿಸಿ 15ನೇ ಕಂತಿನ ಹಣನೂ ಸೇರಿಸಿ ಬರ್ಬೋದು ಅಂತಲೇ ಹೇಳ್ಬೋದು. ಹಾಗೆ 15ನೇ ಕಂತಿನ ಹಣನೂ ಕೂಡ ಇನ್ನೇನು ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಇಲ್ಲ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಇನ್ನೇನು 15ನೇ ಕಂತಿನ ಹಣ ಜೊತೆಗೆ 16ನೇ ಕಂತಿನ ಹಣನೂ ಸೇರಿಸಿ 4,000 ಹಣ ಆಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಕಡೆ ಎಲ್ಲ ಕಡೆ ಹರಿದಾಡ್ತಿರುವಂಥದ್ದು ಅಂತಲೇ ಹೇಳ್ಬೋದು. 16ನೇ ಕಂತಿನ ಹಣ ಸಿಗದೆ ಹೋದರೂ ಕೂಡ ಇಲ್ಲಿ 15ನೇ ಕಂತಿನ ಹಣ ನವೆಂಬರ್ ತಿಂಗಳ ಒಂದು ಕೊನೆಯ ವಾರದಲ್ಲಿ ಇಲ್ಲ ಅಂದರೆ ಡಿಸೆಂಬರ್ನ ಮೊದಲನೇ ವಾರದಲ್ಲಿ 15ನೇ ಕಂತಿನ ಹಣ ಕೂಡ ಜಮಾ ಆಗೋ 100% ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಮೊದಲು 15ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಬಳ್ಳಾರಿ ಜಿಲ್ಲೆಗೆ ಇಲ್ಲಿ 15ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗೆ ಗದಗ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹಾಗೆ ಮೈಸೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಕಲಬುರಗಿ, ವಿಜಯನಗರ, ಉಡುಪಿ, ಕೊಡಗು, ಶಿವಮೊಗ್ಗ, ಚಿತ್ರದುರ್ಗ, ಹಾಗೆ ರಾಮನಗರ, ದಕ್ಷಿಣ ಕನ್ನಡ, ಮಂಡ್ಯ, ಚಾಮರಾಜನಗರ, ತುಮಕೂರು, ರಾಯಚೂರು, ಧಾರವಾಡ, ಹಾವೇರಿ, ಬೆಳಗಾವಿ, ಹಾಸನ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೊಡಗು ಆಗಿರ್ಬೋದು, ಈ ಎಲ್ಲ ಕಡೆ ಕೂಡ ಮಂಡ್ಯದಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮೊದಲು ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಗೃಹಲಕ್ಷ್ಮಿ ಯೋಜನೆ ಒಂದು 15ನೇ ಕಂತಿನ ಹಣ ಜಮಾ ಆಗಿದೆ. ಅಂದರೆ ನವೆಂಬರ್ ಮೊದಲನೇ ವಾರ ಇಲ್ಲ ನವೆಂಬರ್ನ ಕೊನೆಯ ವಾರ ಅಂದರೆ ನವೆಂಬರ್ ಇನ್ನೇನು ಮುಗಿಯೋಷ್ಟರಲ್ಲಿ ಬರ್ಬೋದು, ಇಲ್ಲಾಂದರೆ ಡಿಸೆಂಬರ್ ತಿಂಗಳ ಒಂದು ಮೊದಲನೇ ವಾರನೇ ಈ ಒಂದು 15ನೇ ಕಂತಿನ ಹಣ ಕೂಡ ಬರುವ ಚಾನ್ಸಸ್ 100% ಇದೆ ಅಂತಲೇ ಹೇಳ್ಬೋದು. ಹಾಗೆ ಅವಾಗೆಲ್ಲ ಏನು ಮಾಡ್ತಿದ್ರು, ತಡವಾಗಿ ಹಾಕ್ತಿದ್ರು. ಅಂದರೆ ಈ ಒಂದು 12, 13ನೇ ಕಂತಿನ ಹಣಕ್ಕೆ ಸುಮಾರು ವೆಯ್ಟ್ ಮಾಡ್ತಿದ್ದೀವಿ, ಒಂದು 2 ತಿಂಗಳಾದರೂ ಬಂದಿರಲಿಲ್ಲ. ಸೊ ಬರೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಅವರ ಒಂದು ಮಾತನ್ನು ಕೂಡ, ಅವರ ಒಂದು ಆಕ್ರೋಶವನ್ನು ಕೂಡ ಎಲ್ಲರೂ ಕೂಡ ಹೊರಹಾಕ್ತಿದ್ರು. ಬರೋದೇ ಇಲ್ವೇನೋ, ನಿಲ್ಲಿಸ್ಬಿಟ್ರೇನೋ, ಸರ್ಕಾರದ ಹಣವಿಲ್ವೇನೋ ಅಂತ ಹೇಳ್ಬಿಟ್ಟು. ಹಾಗೆಯೇ 12, 13ನೇ ಕಂತಿನ ಹಣ ಕೂಡ ಅಕ್ಟೋಬರ್ ತಿಂಗಳಲ್ಲೇ ಒಟ್ಟಿಗೆ ಬಂತು. ಇಲ್ಲಿ 7ನೇ ತಾರೀಕಿಗೆ 12ನೇ ಕಂತಿನ ಹಣ, 9ನೇ ತಾರೀಕಿಂದ 13ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದಿನ ಬಿಟ್ಟು ಒಂದಿನ 2 ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಅಕ್ಟೋಬರ್ ತಿಂಗಳಲ್ಲೇ ಆಲ್ಮೋಸ್ಟ್ 100% ಎಲ್ರಿಗೂ ಕೂಡ 12, 13ನೇ ಕಂತಿನ ಹಣ ಕೂಡ ಜಮಾ ಆಯಿತು. ಇನ್ನು 14ನೇ ಕಂತಿನ ಹಣ ಕೂಡ ಇವಾಗ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿ ಒಂದು 2 ವಾರ 3 ವಾರಗಳ
ಹಾಗೆ ಹೋಯಿತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿ ಅದನ್ನು ಯೂಸ್ ಮಾಡ್ಕೊಂಡಿರೋರು ಇದ್ದಾರೆ ಅಂತಲೇ ಹೇಳ್ಬೋದು. 14ನೇ ಕಂತಿನ ಹಣ ಜಮಾ ಆಗಿ ಇವಾಗ 15, 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿರೋರು ಜಾಸ್ತಿ ಅಂತಲೇ ಹೇಳ್ಬೋದು. 100% ಇಲ್ಲಿ ಹೇಳ್ಬೇಕಂದ್ರೆ ಕೆಲವೊಬ್ರು ನನಗೆ ಕಮೆಂಟ್ ಮಾಡೋರು ಯಾವ ಥರ ಕಮೆಂಟ್ ಮಾಡ್ತಾರೆ ಅಂದರೆ ಹೇಳ್ಬಿಟ್ಟು ನೋಡೋದಾದರೆ, ಈ ಒಂದು 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ಇಲ್ಲಿ 15ನೇ ಕಂತಿನ ಹಣ ಇನ್ನೂ ಜಮಾ ಪ್ರಾರಂಭ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಜಮಾ ಆಗುತ್ತೆ, ಆದರೆ ಜಮಾ ಪ್ರಾರಂಭ ಆಗಿಲ್ಲ, ಇನ್ನೂ ಜಮಾ ಆಗಿಲ್ಲ ಯಾರ ಖಾತೆಗೂ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ಡಿಸೆಂಬರ್ ತಿಂಗಳ ಒಂದು ಮೊದಲನೇ ವಾರದಲ್ಲೇ ಬರ್ಬೋದು, ಇಲ್ಲ ನವೆಂಬರ್ ತಿಂಗಳ ಒಂದು ಕೊನೆ ವಾರದಲ್ಲೇ ಈ ಒಂದು 15ನೇ ಕಂತಿನ ಹಣ ಬರ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ಮೇಲೆ ಯಾವುದೇ ಕಾರಣಕ್ಕೂ ತಡವಾಗದೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು 12, 13ನೇ ಕಂತಿನ ಹಣ ಯಾವ ಥರ ಬಂತೋ ಅದೇ ಥರವಾಗಿ 14ನೇ ಕಂತಿನ ಹಣನೂ ಕೂಡ ತಡ ಮಾಡದೆ ಹಾಕ್ಬಿಟ್ರು. ಅದೇ ಥರವಾಗಿ 15, 16ನೇ ಕಂತಿನ ಕೂಡ ಹಣ ಕೂಡ ಇವಾಗ 12, 13ನೇ ಕಂತಿನ ಹಣ ಒಟ್ಟೊಟ್ಟಿಗೆ ಯಾವ ಥರ ಬಂತು, ಹಾಗೆಯೇ 15, 16ನೇ ಕಂತಿನ ಹಣ ಕೂಡ ಒಟ್ಟೊಟ್ಟಿಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಬೇಕು. ಒಟ್ಟಿನಲ್ಲಿ 15ನೇ ಕಂತಿನ ಹಣ ಈ ಒಂದು ನವೆಂಬರ್ ತಿಂಗಳ ಕೊನೆ ವಾರದಲ್ಲಿ ಇಲ್ಲ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಬರುವ ಚಾನ್ಸಸ್ ಜಾಸ್ತಿ ಇದೆ. 100% ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ 100% ಬರುತ್ತೆ ಅಂತಲೇ ಹೇಳ್ತಿದ್ದಾರೆ. ಸ್ವತಃ ನಮ್ಮ CM ಸಿದ್ದರಾಮಯ್ಯ ಸರ್ ಅವರೇ ಬರುತ್ತೆ ಅಂತ ಹೇಳ್ಬಿಟ್ಟು 15ನೇ ಕಂತಿನ ಹಣ ಕೂಡ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ಅಪ್ಡೇಟ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತು BPL ಕಾರ್ಡ್ ಬಗ್ಗೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ.